ಟೈಮ್ ಇದೆಯಾ? ಹಾಂ ಥ್ಯಾಂಕ್ಸ್ ಬಾಬುರೆ, ಕರೆಕ್ಟ್ ಟೈಮಿಗೆ ಕರ್ಕೊಂಬಂದಿದ್ದಾಗೆ. ಅದರಲ್ಲೇನಿದೆ, ಇದನ್ನೆಲ್ಲ ನಾವು ಮಾಡಿದೆ ಇನ್ಯಾರು ಮಾಡ್ತಾರೆ? ನಮ್ಮ ಮಗಳು ನೀನು. ತಂದೆಯಾಗಿ ನಾನು ಕೆಲಸ ಮಾಡಿದ್ದೀನಿ ಅಷ್ಟೇ. ನಾನು ನೋಡಮಲ್ಲಿ, ಇದಕ್ಕೋಸ್ಕರ ಇಷ್ಟು ಕಷ್ಟಪಟ್ಟಿದ್ಯಾ, ಇಷ್ಟು ಶ್ರಮ ವಹಿಸಿದ್ಯಾ, ಇದು ಯಾವುದೂ ವ್ಯರ್ಥ ಆಗಬಾರ್ದಲ್ವಾ? ಇದು ಅಂತಲ್ಲ, ಯಾವುದೇ ಒಂದು ಒಳ್ಳೆಯ ಆಲೋಚನೆ ಆಗಿರ್ಬೋದು, ಉದ್ದೇಶ ಆಗಿರ್ಬೋದು, ಕನಸಾಗಿರ್ಬೋದು, ಅದು ಈಸಿಯಾಗಿ ಹಾಳಾಗೋಗ್ಬಾರ್ದು. ಅಷ್ಟೇ ನನ್ನ ಕನಸು. ಆಮೇಲೆ ನೋಡು, ಇವತ್ತಿಂದ ಇನ್ನು 5 ದಿವಸ ನೀನು ಬರೆಯೋ ಪ್ರತಿಯೊಂದು ಎಕ್ಸಾಮು ನಿನಗೆ ಮುಂದೆ ನಿನ್ನ ಜೀವನಕ್ಕಾಗೋ ಒಂದು ದೊಡ್ಡ ದೊಡ್ಡ ಹೆಜ್ಜೆ. ಆಮೇಲೆ ರಾಕೆಟ್ ಲಾಂಚರ್ ಥರ ಇದು ಫಿಂಗ್ ಅಂತ ಹಾರೋಗ್ಬಿಡ್ತೀಯ. ರಿಸಲ್ಟ್ ಒಂದು ಬರಲಿ ಇರೋ ಅಷ್ಟೇ. ನಿನ್ನ ಫ್ಯೂಚರ್ ಬ್ಯೂಟಿಫುಲ್ ಆಗಿರುತ್ತಮ್ಮ. ಕಷ್ಟಪಟ್ಟು ಓದಿದ್ಯಾ, ನಿನಗೆ ಒಳ್ಳೇದಾಗಬೇಕು, ಅದಕ್ಕೆ ಇಷ್ಟೊಂದು ಹೋರಾಟ. ಹೌದು ಮಲ್ಲಿ, ಇದು ಬರೀ ನಿನ್ನ ಕನಸು ಮಾತ್ರ ಅಲ್ಲ, ನಮ್ಮೆಲ್ಲರ ಕನಸು. ನಿನ್ನನ್ನು ಬಹಳ ಎತ್ತರದ ಜಾಗದಲ್ಲಿ ನೋಡಬೇಕು ಅನ್ನೋದು ನಮ್ಮೆಲ್ಲರ ಆಸೆ. ಈ ಸಮಯನ ವ್ಯರ್ಥ ಮಾಡಬೇಡ. ಈ ಸಮಯ ಮತ್ತೆ ಬರೋದಿಲ್ಲ. ಯಾರಿಗೂ ಇಂಪ್ರೆಸ್ ಮಾಡಬೇಕು ಅಂತನೋ ಅಥವಾ ಇನ್ಯಾರಿಗೂ ತೋರಿಸ್ಬೇಕು ಅಂತನೋ ಇದನ್ನು ಮಾಡಬೇಡ. ನಿನಗೋಸ್ಕರ, ನಿನ್ನ ಬೆಳವಣಿಗೆಗೋಸ್ಕರ ಇದನ್ನು ಮಾಡು. ನಾಳೆ ನನ್ನ ಜೀವನ ಹೀಗಿರುತ್ತೆ ಅಂದ್ಕೊಂಡು ಮಾಡು, ಎಲ್ಲವೂ ಚೆನ್ನಾಗಾಗುತ್ತೆ. ನೋಡು, ಜೀವನದಲ್ಲಿ ಪ್ರತಿಯೊಂದು ದೊಡ್ಡ ಜರ್ನಿನೂ ಶುರು ಆಗೋದು ಒಂದು ಪುಟ್ಟ ಹೆಜ್ಜೆಯಿಂದ. ನೀನಾಗಲೇ ಒಂದು ಹೆಜ್ಜೆ ಇಟ್ಟಿದೆಯಾ, ಅದು ನಿನ್ನ ಗೆಲುವಿನ ಕಡೆ ಖಂಡಿತ ಕರ್ಕೊಂಡು ಹೋಗುತ್ತೆ. ಯು ಕ್ಯಾನ್ ಡೂ ಇಟ್. ನೋಡಮಲ್ಲಿ, ಈಗ ನೀನು ಗೆದ್ದರೆ ನಿನ್ನ ಥರ ಕಷ್ಟಪಟ್ಟು ಬಡತನದಲ್ಲಿ ಬೆಳೆದಿರೋ ಎಷ್ಟೋ ಜನಕ್ಕೆ ಇನ್ಸ್ಪಿರೇಷನ್ ಸಿಗುತ್ತೆ. ಲಕ್ಷಾಂತರ ಜನಕ್ಕೆ ಒಳ್ಳೆಯದಾಗುತ್ತೆ. ಈಗ ನಿನ್ನ ಗುರಿ ಬಹಳ ದೊಡ್ಡದು. ಉಳಿದಿದ್ದೆಲ್ಲ ಅದ್ರ ಮುಂದೆ ಚಿಕ್ಕದು ಅಂತ ಅನ್ನಿಸ್ಬೇಕು. ಏನೂ ಇಲ್ಲ ಅನ್ನೋ ಥರದಾಗಬೇಕು. ನಾಳೆ ಇಡೀ ಸಮಾಜನ ಸರಿ ಮಾಡೋ ಶಕ್ತಿ ನಿನ್ನ ಕೈಲಿರುತ್ತೆ. ಅದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಎಕ್ಸಾಮ್ ಬರಿ. ಇವತ್ತೇನು ನಡೀತಲ್ಲ ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ. ಅರ್ಥ ಆಯ್ತಾ? ನೋಡೋ, ಈ ಗ್ರ್ಯಾಟಿಟ್ಯೂಡು, ಥ್ಯಾಂಕ್ಸ್ ಹೇಳೋದು, ಇದನ್ನೆಲ್ಲ ಇನ್ಯಾವಾಗಲಾದರೂ ಇಟ್ಕೋ. ಇವಾಗ ಕೂಲಾಗಿ ಕಾಮಾಗಿ ಎಕ್ಸಾಮ್ ಬರಿ. ಹೊರಡು. ಮಲ್ಲಿ, ಗುಡ್ ಲಕ್. ಥ್ಯಾಂಕ್ ಯು. ಗುಡ್ ಲಕ್. ಏನು ಗಳಿಯೋದು? ನಾವು ಹೋಗೋದು ಒಂದು ಕ್ಷಣ ತಡ ಆಗಿದ್ರು ದೊಡ್ಡ ಅನಾಹುತನೇ ಆಗ್ಬಿಡ್ತಾ ಇತ್ತಲ್ಲ. ನನ್ನ ಪ್ಲಾನು ಸಕ್ಸಸ್ ಆದರೆ ಏನು ಆಗುತ್ತೆ? ಅಲ್ಲಿಗೆ ಮಲ್ಲಿ ಎಕ್ಸಾಮ್ ಬರೆಯೋ ಕತೆ ಮುಗಿದ ಹಾಗೆ. ಆದರೆ ಈ ಗೌತಮ್ ಇನ್ವೆಸ್ಟರ್ಸ್ನ ಮೀಟ್ ಮಾಡೋದನ್ನ ಹೇಗೆ ತಡೆಯೋದು? ಏನು ಮಾಡೋದು? ಏನಾದರೂ ಮಾಡಬೇಕಲ್ಲ. ಹೇಳ್ರೋ, ಏನಾಯ್ತು? ಸಕ್ಸಸ್ಸಾ? ಇಲ್ಲ ಬಾಸ್, ಕರೆಕ್ಟ್ ಟೈಮ್ಗೆ ಯಾರೋ ಬಂದು ನಮ್ಮನ್ನೆಲ್ಲ ಚೆನ್ನಾಗಿ ಹೊಡೆದಿಗೆ ಅವಳನ್ನ ಕರ್ಕೊಂಡು ಹೊಂಟೋದ್ರು ಬಾಸ್. ವಾಟ್? ಯಾರದು? ಗೊತ್ತಿಲ್ಲ ಬಾಸ್, ಯಾರೋ ದಪ್ಪಗಿದ್ರು. ದಪ್ಪಕ್ಕೆ ಅಂದ್ರೆ ಗೌತಮ್ ಹೆಂಗಿದ್ದು ನೋಡಕ್ಕೆ? ಬೆಳ್ಳಗಿದ್ನ? ದಪ್ಪಕ್ಕೆ ಬರೀ ಮೀಸೆ, ಕ್ಲೀನ್ ಶೇವು? ಹಾಂ ಬಾಸ್, ಕರೆಕ್ಟ್ ಅವರೇ. ಛೇ, ಆಮೇಲೆ ಮಾಡ್ತೀನಿ ಇಟ್ರು. ಮಿಸ್ ಆಗ್ಬಿಟ್ಟಿಯಲ್ಲ ಮಲ್ಲಿ. ಇವನು ಇಲ್ಲಿಗೂ ಬಂದು ಅಡ್ಗಾಲ ಹಾಕ್ದ. ಗುರಿ ಇಟ್ಟಿದ್ದು ಒಂದಕ್ಕಿಗೆ, ಆದ್ರೆ ಹೊಡ್ತಾ ತಿಂದಿದ್ದೀನೊಂದು. ಪರವಾಗಿಲ್ಲ, ಮಲ್ಲಿಗೆ ಹಾಕಿ ಸ್ಕೆಚ್ಚು ಗೌತಮ್ ಮೀಟಿಂಗ್ನ ಮಿಸ್ ಮಾಡ್ಕೊಳ್ಳೋಗಾಯ್ತು. ಇದು ಒಂದು ರೀತಿ ಲಾಭನೇ. ತಲೆ ಕಟ್ಸ್ಕೊಳ್ಳೋಂಥದ್ದೇನಿಲ್ಲ. ಮಲ್ಲಿ ಇನ್ನೂ ಎಕ್ಸಾಮ್ ಬರೆಯೋದು ಬೇಜಾನಿದೆ. ಇವತ್ತಲ್ಲ ನಾಳೆ ಸಿಕ್ಕೇ ಸಿಗ್ತಾಳೆ. ಮಲ್ಲಿ, ಯಾವುದೇ ಕಾರಣಕ್ಕೂ ನೀನು ಎಕ್ಸಾಮ್ ಬರೀಬಾರ್ದು. ಬರೆಯೋದಕ್ಕೆ ನಾನು ಬಿಡೋದು ಇಲ್ಲ. ಅಮೃತಧಾರೆ, ನನ್ನ ಅಮೃತಧಾರೆ.